ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಎದುರುಗಡೆ ನಮ್ಮ ಕರ್ನಾಟಕ ಸೇನೆಯ ವತಿಯಿಂದ ಬೃಹತ್ ಪ್ರತಿಭಟನೆಯನ್ನ ಮಾಡಲಾಯಿತು. ಸರ್ಕಾರ ಮಹಿಷ ವರದಿಯನ್ನ ಜಾರಿಗೆ ಮಾಡಬೇಕು. ಇದರಿಂದ ಅನೇಕರಿಗೆ ಬಹಳಷ್ಟು ಸೌಲಭ್ಯ ಸಿಗುತ್ತದೆ. ಕನ್ನಡಿಗರಿಗೆ ಸೂಕ್ತವಾದ ಸೌಲಭ್ಯಗಳು ಮತ್ತು ಜಾಬ್ಗಳು ಸಿಗುತ್ತವೆ. ಆದ್ದರಿಂದ ಮಹಿಷ ವರದಿಯನ್ನ ಜಾರಿಗೆ ಮಾಡುವಂತೆ ಅನೇಕ ಮುಖಂಡರು ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಿದ್ರು. ಅಲ್ಲದೆ ಆಕ್ರೋಶ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಕೂಗಿದ್ರು. ನಮ್ಮ ಕರ್ನಾಟಕ ಸೈನಿಗೆ ನಮ್ಮ ಕರ್ನಾಟಕ ಸೈನಿಗೆ ಡಿಸಿ ಸಾಹೇಬರು ಬರಲೇಬೇಕು 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 ಡಿಸಿ ಅಧಿಕಾರಿ ಬರಲೇಬೇಕು 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 ನಮ್ಮ ಕರ್ನಾಟಕ ಸೈನಿಗೆ ನಮ್ಮ ಕರ್ನಾಟಕ ಸೈನಿಗೆ ವತಿಯಿಂದ ಒಂದು ಪ್ರತಿಭಟನೆ ಹಮ್ಮಿಕೊಳ್ಳಲು ಕಾರಣವೇನೆಂದರೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 1983ರಲ್ಲಿ ಸಮಿತಿಯನ್ನು ರಚನೆ ಆದರೂ ಸಹ ಸರ್ಕಾರ ಅದಕ್ಕೆ ಪುನರ್ರಚನೆ ಮಾಡಿರಿ ಅಂತೇಳಿ 1984ರಲ್ಲಿ ಹೇಳಿದರು. ತದನಂತರ 58 ಪುಟಗಳ ಪೈಕಿ ವರದಿಯನ್ನು ಸರ್ಕಾರಕ್ಕೆ ಕೊಟ್ಟರು. ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇದ್ದಾಗ ಇಲ್ಲಿವರೆಗೂ ರಾಮಕೃಷ್ಣ ಹೆಗಡೆ ಅವರಿಂದ ಇಲ್ಲಿವರೆಗೂ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ತರ್ತಕ್ಕಂಥ ಸರ್ಕಾರಗಳು MLAಗಳು MP ಗಳು ಮಾಡ್ತಾ ಇದ್ದಾರೆ. ಇನ್ನು ಇಲ್ಲಿವರೆಗೆ ಆದಂಥ ಅನ್ಯಾಯಗಳನ್ನು ತಾಳ್ಕೊಂಡು ಬಂದಿದ್ದೇವೆ. ಇನ್ನು ಮುಂದೆ ನಾವು ಕನ್ನಡಿಗರು ಯಾವುದಕ್ಕೂ ಬಗ್ಗೋರಲ್ಲ. ಪ್ರತಿಶತ ನಮಗೆ 80% ನಮಗೆ ಇಲ್ಲಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಹುದ್ದೆ ಕೊಟ್ಟರೆ ಮಾತ್ರ ನಾವು ಸುಮ್ಮನೆ ಇರೋಕ್ಕೆ ಸಾಧ್ಯ ಆಗುತ್ತದೆ. ಮುಂದೆ ಆಗ್ತಕ್ಕಂಥ ಎಲ್ಲ ನಾವು ಕನ್ನಡಿಗರು ಸೇರಿಕೊಂಡು ಮಾಡ್ತಕ್ಕಂಥ ಹೋರಾಟಗಳಿಗೆ, ಮುಂದೆ ಆಗುವಂಥ ಅನಾಹುತಗಳಿಗೆ ಸರ್ಕಾರವೇ ಕಾರಣವಾಗಬೇಕಾಗುತ್ತದೆ. ಈ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಲಿಕ್ಕೆ ಬಯಸುತ್ತೇನೆ. ಇನ್ನೊಂದು, ಪ್ರತಿ ಜಿಲ್ಲೆಯಲ್ಲಿ ಇವತ್ತಿನ ದಿವಸ ನಮ್ಮ ಬಸವರಾಜ ಪಡಿಕೋಟೆ ಅವರ ರಾಜ್ಯಾಧ್ಯಕ್ಷರವರ ನೇತೃತ್ವದಲ್ಲಿ, ಪ್ರತಿ ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಪ್ರತಿಭಟನೆ ನಡೀತಾ ಇದೆ. ಇದು ಇಲ್ಲಿಗೆ ನಿಂದ್ರೋದಲ್ಲ. ಇನ್ನು ಮುಂದೆ ಆ ವರದಿಯನ್ನು ಜಾರಿ ಮಾಡಿ ಕನ್ನಡಿಗರಿಗೆ ನ್ಯಾಯ ಕೊಡಿಸದೇ ಇದ್ದರೆ ಕನ್ನಡಿಗರು ಯಾವ ಹೊತ್ತಲ್ಲಿ ಯಾವ ಥರ ಸಿಡಿದಿಳ್ತಾರೋ ಗೊತ್ತಿಲ್ಲ. ಕನ್ನಡಿಗರಿಗೆ ತಾಳ್ಮೆ ಅನ್ನೋದು ಎಷ್ಟಿದೆಯೋ ತಾಳ್ಮೆ ಕಳ್ಕೊಂಡ್ರೆ ಸರ್ಕಾರ ಉಳಿಸ್ತೀವಿ ಅನ್ನೋದನ್ನು ಎಚ್ಚರಿಕೆ ಕೊಟ್ಟು ನಾ 2 ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮಲ್ಲಿಕಾರ್ಜುನ್ ಕುಮಾರ್, ರೈಸ್. ಕನ್ನಡ ನಾಡು ನೆಲ ಜಲ ಕನ್ನಡಿಗರಿಗೆ ಧಕ್ಕೆಯಾದಾಗ ಮೊದಲನೇ ದನಿ ಎತ್ತುವಂತಹ ನಮ್ಮ ಕರ್ನಾಟಕ ಸೇನೆಯ ನಮ್ಮ ಬಸವರಾಜ ಪಡಿಕೋಟೆಯವರ ಆದೇಶದ ಮೇರೆಗೆ ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯಲ್ಲೇ ಅಲ್ಲ, ಇಡೀ ಕರ್ನಾಟಕದ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಕೂಡ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಬರಬೇಕಂತೇಳಿ ಹೋರಾಟ ಮಾಡ್ತಾಯಿದ್ದೀವಿ. ಇಲ್ಲಿ ಚುನಾಯಿತರಾದಂತಹ ಶಾಸಕರು, ಸಚಿವರುಗಳು ನಿಜವಾಗ್ಲೂ ಕನ್ನಡಿಗರ ಹಿತಾಸಕ್ತಿ ಬಯಸೋದಾದರೆ, ಕರ್ನಾಟಕದ ಅಭಿವೃದ್ಧಿ ಬಯಸೋದಾದರೆ ಈ ಡಾಕ್ಟರ್ ಸರೋಜಿನಿ ಮಹಿಷಿ ಏನಿದೆಯಲ್ಲ ಅದು ಜಾರಿಗೆ ಬರಬೇಕಂತ ಹೇಳಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಯಾಕಂದರೆ ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿನೇ ಇದರ ಮಹತ್ವ ಎಂಥದಪ್ಪ ಅಂದರೆ, ಪಕ್ಕದ ರಾಜ್ಯದವರು ಆಂಧ್ರದವರು ಇದರ ಮಹತ್ವ ಅರಿತುಕೊಂಡು 80% ಜಾರಿಗೆ ಮಾಡಿದ್ದಾರೆ. ಅದೇ ತಮಿಳುನಾಡಿನಲ್ಲಿ ಕೂಡ 90% ಈ ಡಾಕ್ಟರ್ ಮಹಿಷಿ ವರದಿ ಜಾರಿಗೆ ಮಾಡಿದ್ದಾರೆ. ಈ ವರದಿ ಪ್ರಕಾರ ಏನು ಕನ್ನಡಿಗರಿರ್ತಾರೋ, ನಮ್ಮ ಕರ್ನಾಟಕದಲ್ಲಿರ್ತ ಕನ್ನಡಿಗರಿಗೆ ಉನ್ನತ ಹುದ್ದೆಗಳಾಗಲಿ, ಡಿ ಗ್ರೂಪ್ ಹುದ್ದೆಗಳಾಗಲಿ, ಮತ್ತು ಶಿಕ್ಷಣ ಕ್ಷೇತ್ರಗಳಾಗಲಿ ರಿಸರ್ವೇಷನ್ ಅಂದರೆ ಯಾವುದೇ ಜಾತಿ ಧರ್ಮದ ಆಧಾರದ ಮೇಲಲ್ಲ, ಕರ್ನಾಟಕದಲ್ಲಿರ್ತಕ್ಕಂಥ ಕನ್ನಡಿಗರಿಗೆ ಇದು ಮೀಸಲಾತಿ ಹುದ್ದೆಗಳಲ್ಲಾಗಲಿ ಶಿಕ್ಷಣ ಕೊಡಬೇಕು ಅಂತೇಳಿ ವರದಿ ಹೇಳುತ್ತೆ. ಈ ವರದಿ ಅಂತಿಮ ವರದಿ 1986ರಲ್ಲಿ ಸಲ್ಲಿಕೆ ಆಗುತ್ತೆ ರಾಮಕೃಷ್ಣ ಹೆಗಡೆ ಇದ್ದ ನೇತೃತ್ವದಲ್ಲಿ. ಅಲ್ಲಿಂದ ಇಲ್ಲಿವರೆಗೂ ಕೂಡ ಈ ವರದಿ ಜಾರಿಗೆ ಮಾಡಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಮೂಡುತ್ತೆ. ಯಾಕೆ ನಮ್ಮ ಕರ್ನಾಟಕದ ಶಾಸಕರಿಗೆ, ಸಚಿವರುಗಳಿಗೆ, ಮುಖ್ಯಮಂತ್ರಿಗಳಿಗೆ ಕರ್ನಾಟಕದ ಅಭಿವೃದ್ಧಿ ಬೇಕಾಗಿಲ್ಲವಾ, ಕನ್ನಡಿಗರ ಅಭಿವೃದ್ಧಿ ಬೇಕಾಗಿಲ್ವಾ ಅನ್ನೋ ಪ್ರಶ್ನೆ ಕೇಳ್ತಾ ಇದ್ದೀವಿ. ಈ ಹೋರಾಟ ಇಂದು ಶಾಂತಿ ರೀತಿಯಿಂದ ಮಾಡ್ತಾಯಿದ್ದೀವಿ ನಮ್ಮ ಜಿಲ್ಲೆಯಲ್ಲಿ. ಒಂದು ವೇಳೆ ಈ ಹೋರಾಟಕ್ಕೆ ಸ್ಪಂದನೆ ಆಗದಿದ್ದರೆ ಮುಂದೆ ಬೆಂಗಳೂರಿನಲ್ಲಿ ಉಗ್ರವಾದ ಹೋರಾಟ ಮಾಡುವ ಮೂಲಕ ಫ್ರೀಡಮ್ ಪಾರ್ಕ್ನಲ್ಲಿ ನಾವು ಧರಣಿ ಸತ್ಯಾಗ್ರಹ ಕೂಡುವ ಆದೇಶ ಕೂಡ ನಮ್ಮ ಪಡಿಕೋಟೆಯವರು ನಮಗೆ ಆದೇಶ ಮಾಡಿದ್ದಾರೆ. ಇದು ಮುಂದೆ ಉಗ್ರವಾದ ಸ್ವರೂಪ ತಾಳುತ್ತೆ. ಈ ವರದಿ ಜಾರಿಗೆ ಆಗುವವರೆಗೂ ನಮ್ಮ ಪ್ರಾಣ ಹೋದರೂ ಲೆಕ್ಕ ಕೊಯ್ಸದೇ ಹೋರಾಟ ಮುಂದುವರಿಸ್ಕೊಂಡು ಹೋಗ್ತೀವಿ ಅನ್ನೋ ಎಚ್ಚರಿಕೆ ಕೂಡ ಸರ್ಕಾರ ಕೊಡ್ತಾ ಇದ್ದೀವಿ. ದಯವಿಟ್ಟು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತಾ ಇದ್ದೀವಿ, ಆದಷ್ಟು ಬೇಗನೆ ಈ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಮಾಡಬೇಕು. ಮಾಡದೇ ಇದ್ದರೆ
ಕನ್ನಡಿಗರು ಪ್ರತಿಯೊಬ್ಬರು ರೊಚ್ಚಿಕೊಳ್ತಾರೆ, ಕನ್ನಡದ ಹುಲಿಗಳಿಗೆ ಹೋರಾಟಕ್ಕೆ ಬರ್ತಾರೆ ಅನ್ನೋ ಎಚ್ಚರಿಕೆಯನ್ನು ಕೊಡ್ತಾ ನಾನು ಮಗದೊಮ್ಮೆ ಸರ್ಕಾರಕ್ಕೆ ಮತ್ತು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತಾ ಇದ್ದೀನಿ. ಈ ಮಹಿಷಿ ವರದಿ ಏನು ಹೇಳುತ್ತೆ ಅನ್ನೋ ನಿಜವಾಗ್ಲೂ ತಾವು ಕರ್ನಾಟಕದ ಅಭಿವೃದ್ಧಿ ಬಯಸೋದಾದರೆ ಈ ವರದಿ ಜಾರಿಗೆ ಮಾಡಬೇಕು ಅಂತ ಹೇಳಿ ನನಗೆ ತಮ್ಮ ಮಾಧ್ಯಮದ ಮುಖಾಂತರ ಕೂಡ ತಾವು ಆದಷ್ಟು ಈ ವಿಚಾರವನ್ನು ಎಲ್ಲರಿಗೂ ತಲುಪುವಂತೆ ಮಾಡಬೇಕು. ತಮ್ಮ ಮಾಧ್ಯಮದವರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ ಆನಂದ್ ಎಸ್ ದೊಡ್ಡಮನಿ, ನಮ್ಮ ಕರ್ನಾಟಕ ಸೇನೆ ಜಿಲ್ಲಾಧ್ಯಕ್ಷರು. ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ. ಕತ್ತಲಾದ ನಿಮ್ಮ ಜೀವನಕ್ಕೆ ಬೆಳಕಾಗಿ ಕಾಣುವುದೇ ಜ್ಯೋತಿಷ್ಯ ಶಾಸ್ತ್ರ. ಶ್ರೀ ಚಾಮುಂಡೇಶ್ವರಿ ದೇವಿ ಉಪಾಸಕರು ಹಾಗೂ ಭಾರತದ ಪ್ರಖ್ಯಾತ ಜ್ಯೋತಿಷ್ಯರಾದ ಪಂಡಿತ್ ಶ್ರೀಕಾಂತ್ ಜೋಶಿ ಇವರು ನಿಮ್ಮ ಹಸ್ತರೇಖೆ, ಜಾತಕ, ಭಾವಚಿತ್ರ ನೋಡಿ ನಿಮ್ಮ ಜೀವನದ ಭವಿಷ್ಯವನ್ನು ಹೇಳುತ್ತಾರೆ. ವಿದ್ಯೆ, ಉದ್ಯೋಗ, ಮದುವೆ, ಸಂತಾನ, ವಿದೇಶ ಪ್ರಯಾಣ, ಕೋರ್ಟು ಕಚೇರಿ, ಸತಿಪತಿ ಕಲಹ, ಸಾಲಬಾಧೆ, ಇನ್ನೂ ನಿಮ್ಮ ಜೀವನದ ಸರ್ವ ಸಮಸ್ಯೆಗಳಿಗೆ ಶಾಸ್ತ್ರೋಕ್ತವಾಗಿ ಪರಿಹಾರ. ಹಿಂದೆ ಭೇಟಿ ಕೊಡಿ. ವಿಶೇಷ ಸೂಚನೆ: ನೀವು ಹಲವಾರು ಜ್ಯೋತಿಷ್ಯರ ಬಳಿ ಕೇಳಿಯೂ ಕೂಡ ನಿಮ್ಮ ಸಮಸ್ಯೆಗೆ ಪರಿಹಾರ ಕಾಣದೆ ನಿರಾಶರಾಗಿದ್ದರೆ ಒಮ್ಮೆ ಭೇಟಿಯಾಗಿ ಫೋನ್ ಮೂಲಕ ನಿಮ್ಮ ಭೇಟಿಯ ಸಮಯವನ್ನು ಖಚಿತಪಡಿಸಿಕೊಳ್ಳಿ. ಸಂಪರ್ಕಿಸುವ ಸಮಯ ಬೆಳಿಗ್ಗೆ 9 ರಿಂದ ರಾತ್ರಿ 8 ಗಂಟೆಯವರೆಗೆ. ಸಂಪರ್ಕಿಸುವ ವಿಳಾಸ: ಶ್ರೀ ಚಾಮುಂಡೇಶ್ವರಿ ದೇವಿ ಜ್ಯೋತಿಷ್ಯಾಲಯ, ಪಂಡಿತ್ ಶ್ರೀಕಾಂತ್ ಜೋಶಿ, 2, ಗೋವಾ ಹೋಟೆಲ್ ಹತ್ತಿರ, ಬ್ರಹ್ಮಪುರ, ಗುಲ್ಬರ್ಗ. ಮೊಬೈಲ್ ಸಂಖ್ಯೆ 998033 394885.